ಹಲೋ. ಸರ್ ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಬಸವರಾಜ್ ಮರಳಿ ಅಂತ ಹೇಳಿ ಸರ್ ಮಾತಾಡೋ ಸರ್. ಹೇಳ್ರಿ. ಏನಿಲ್ಲ ಸರ್, ಈಗ ಇತ್ತೀಚೆಗೆ ಈ ತಿಂಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸರ್ವ ಸಂಬಂಧಪಟ್ಟಂಗೆ ಸರ್ ಹಾ ಏನೋ ಸಿಒರ್ ಆದೇಶ ಇದೆ, ಖರೀದಿ ಮಾಡ್ಬೇಕಾಗ್ತದೆ ಸ್ವಸಹಾಯ ಗುಂಪುಗಳಿಂದ ಅಂತ ಏನೋ ಹೇಳಿದ್ರಿ ಅಂತ ಸರ್. ಹಾ ಸರ್ ಅದೇನಾದ್ರು ಆದೇಶ ಏನು ಸಿಗ್ತಾನೆ ಸರ್ ನಮಗೆ? ಇವ್ರ ಆದೇಶ ಇದೆಯಲ್ಲ RTI ಹಾಕ್ರಿ ಕೊಡ್ತೀವಿ. ಅಲ್ಲ ಆರ್ಟಿ ಅಂತ ಇರ್ಲಿ ಬಿಡಿ ಸರ್, ಆರ್ಟಿ ಇರ್ತಲ್ಲ ಸಿಒರ್ ಆದೇಶ ಅಂತ ಇದೆ ಅಂತ ಹೇಳಿದ್ರಿ ಅಂತ ಅವ್ರಿಗೆ ಹೌದೌದು ಇದೆ. ಇಲಾಖೆಗೆ ಕೊಡ್ತೀವಿ ಅಂತ ತಾವು. ಹೌದೌದು ಇದೆ, ಆದೇಶ ಇದೆ. ಇಲ್ಲ ಸರ್, ನಾವು ಕೇಳಿದೀವಿ, ಎಲ್ಲ ಸರ್ಚ್ ಮಾಡ್ತಾ ಇದೀವಿ ಸರ್, ಸಿಗ್ಲಿಲ್ಲ. ಅದಕ್ಕೆ ತಮ್ಮ ಹತ್ರ ಏನಾದ್ರು ಸಿಗ್ತದೆ ಅಂತ ಹೇಳ್ಬಿಟ್ಟು ಸರ್ ನಮ್ಮ ಹತ್ರ ಇದೆ, RTI ಹಾಕ್ರಿ ಕೊಡ್ತೀವಿ. ಮಾಹಿತಿ ಹಾಕಿದ್ರೆ ಕೊಡ್ತೀರಿ ಸರ್? ಹೌದೌದು, ಮಾಹಿತಿ ಹಾಕಿದ್ರೆ ಕೊಡ್ತೀವಿ. ಅಲ್ಲಿ ಸಾರ್ವಜನಿಕರಿಗೆ ಪ್ರಕಟಣೆ ತಿಳಿಸಬಹುದಲ್ಲ ಸರ್, ಇಂಥವ್ರಿಗೆಲ್ಲ ಸ್ವಸಹಾಯ ಗುಂಪು. ಹಂಗೇನ್ ತಿಳಿಸೋದಿರಲ್ರಿ, RTI ಹಾಕ್ರಿ ಕೊಡ್ತೀವಿ. ಅಲ್ಲ ಸರ್, ಸಂತೋಷ, ನಾವು ಕೇಳೋದಕ್ಕೆ ಕೊಡ್ಬೇಕಲ್ಲ ಸರ್. ಈಗ ನೀವು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತದ ಅಂದ್ಮೇಲೆ ನೀವೊಂದು ಇದು ಕರಿಬಹುದಲ್ಲ ಸರ್, ಟೆಂಡರ್ ಮುಖಾಂತರ ಕರಿಬಹುದು. ಬ್ರದರ್, ನಿಮ್ದು ಏನಿದ್ರು RTI ಹಾಕ್ರಿ, ಕಾನೂನಿನ ಪ್ರಕಾರ ಏನೈತೆ ತಗೊಳ್ರಿ. ಸರ್ ಅದ ಹಂಗೆ ಇದು ಹಿಂಗೆ ಅಂತ ಮಾತಾಡೋದ್ರಲ್ಲಿ ಏನ್ ಅರ್ಥ ಇಲ್ಲ. ನಿಮಗ್ ಮಾಹಿತಿ ಬೇಕು ಅಂದ್ರೆ RTI ಹಾಕ್ರಿ ತಗೊಳ್ರಿ. ಸರ್ ನಾನು ಕೇಳೋದು ಅಷ್ಟೇ ಸರ್, ಏನಿಲ್ಲ, ಇದು ಪ್ರಕಟಣೆ ಮಾಡ್ತಕ್ಕಂಥ ವಿಷಯ ಅಲ್ಲ ಸರ್, ಯಾವ ಸಂಘ ಸಂಸ್ಥೆಗಳಿಗೆ ನೀವು ಸುಮ್ನೆ ಏನೇನ ಕೇಳ್ಬೇಡ್ರಿ, RTI ಹಾಕ್ರಿ, ಮಾಹಿತಿ ಏನ್ ಬೇಕು ತಗೊಳ್ರಿ. ಏನೇನಿಲ್ಲ ಸರ್, ಏನಿಲ್ಲ, ಸತ್ಯಾಂಶ ಏನ್ ಕೇಳೋದಂದ್ರೆ ಸತ್ಯಾಂಶನೇ, ನಿಮ್ಗೆ ಏನ್ ಸತ್ಯಾಂಶ ಬೇಕು ಸಿಗ್ತದೆ. RTI ಹಾಕ್ರಿ ತಗೊಳ್ರಿ. ವ್ಯವಹಾರ ಆಗ್ತದೆ ಅಂತಂದ್ಮೇಲೆ ಸರ್ಕಾರ ಏನ್ ಪ್ರಕಟ ಟೆಂಡರ್ ಕರಿಬಹುದಲ್ಲ ಸರ್ ಇದನ್ನ? ಟೆಂಡರ್ ಮುಖಾಂತರ ಯಾವ್ಯಾವ ಅದು ಸರ್ಕಾರದ ಮಟ್ಟದಲ್ಲಿ ಮಾಡ್ತಾರೆ. ಸರ್ಕಾರ ಕೇಳ್ರಿ, ನನಗ್ ಕೇಳಿದ್ರೆ ನಾನೇನ್ ಹೇಳಿ. ಸರ್ಕಾರ ನಾವೇ ಅಲ್ಲ ಸರ್, ನಾವ ಕೇಳಕತ್ತೀವಲ್ಲ, ಕೇಳ್ರಿ. ನಾವೇ ಅಲ್ಲ. ನೀವು ರೈಟ್ ಕ್ವಶನ್ ರಾಂಗ್ ಪರ್ಸನ್ ಕೇಳಕತ್ತೀರಿ, ನನಗ್ ಕೇಳಬಾರ್ದು. ಸರ್ ತಾವು TP ಉಮೇಶ್ ಅವರಲ್ಲ ಸರ್? ಹೌದೌದ್ರಿ. ಮತ್ತೆ ರಾಂಗ್ ಪರ್ಸನ್ ಕೇಳಕತ್ತೀರ ಅಂತ ಹೇಳಿದ್ರೆ ನಾನು ಏನ್ ಹೇಳಿ ಸರ್? ಅಲ್ಲ, ಟೆಂಡರ್ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರೋ ವಿಷಯ. ನನಗ್ ಕೇಳಿದ್ರೆ ನಾ ಏನ್ ಹೇಳಿ? ಇಲ್ಲ ಸರ್, ತಾವು ಹೇಳಿದ್ರಂತ ಸರ್, ಈ ಸರಿ ಏನು ಖರೀದಿ ಮಾಡುವಂತಿಲ್ಲ ಅಂತ ಏನೋ ಹೇಳ್ದಂಗ ಆಯ್ತು ಅಂತ ಹೇಳಿದ್ರಿ ಸರ್ ಅವರು. ಹೂವಾಪೋಗಳೆಲ್ಲ ಬೇಡ, ಹೇಳಿದಂಗಾಯ್ತು ಬಿಟ್ಟಂಗಾಯ್ತು. ನಿಮ್ ಉದ್ದೇಶ ಏನು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ನಿಮ್ಗೆ ಏನ್ ಮಾಹಿತಿ ಬೇಕು RTI ಹಾಕಿ ತಗೊಳ್ರಿ. ನಮ್ಮ ಉದ್ದೇಶ ಅಂತೂ ಯಾವುದೇ ಕಾರಣಕ್ಕೂ ಇಡೀ ತಾಲೂಕಲ್ಲೇ ತಗೊಂಡು ಬನ್ನಿ ಸರ್, ತಾಲೂಕಲ್ಲಿ ಇಡೀ ಜಿಲ್ಲಾದಲ್ಲೇ ತಗೊಳ್ಳಿ, ಸ್ಟೇಟ್ ಅಲ್ಲೇ ತಗೊಳ್ಳಿ. ಚರ್ಚೆ ಮಾಡಿ ಏನ್ ಈ ಚರ್ಚೆ ಮಾಡಿದ್ರೆ ಏನ್ ಬರ್ತದೆ ಹೇಳ್ರಿ? ನಿಮ್ಗೆ ಏನ್ ಬೇಕು RTI ಹಾಕ್ರಿ ತಗೊಳ್ರಿ. ಒಳ್ಳೇದು ಸರ್, ಸಂತೋಷ. ನೀವ್ ಹೇಳ್ದ ನಮ್ಗೆ ಇದ್ರ ಬಗ್ಗೆ ಅಂತ ಏನಿಲ್ಲ ಸರ್. ನಮ್ಗೇನಂದ್ರೆ ಈಗ ಏನೋ ನಾವ್ ಈ ತಿಂಗಳಿಂದ ಸರ್ಬರಾಜು ಮಾಡ್ತೀವಿ ಅಂತಂದ್ರೆ ಏಕದಿನ ಹೆಂಗ ಸರ್ಬರಾಜು ಮಾಡ್ತಾರೆ, ಅದು ಏನು ಅಂತ ನಮ್ಗೆ ಆದೇಶ ಗೊತ್ತಿಲ್ಲ. ಸಿಒರ್ ಆದೇಶ ಇದೆ ಅಂತ ಹೇಳಿದ್ರು. ಸಿಒರ್ ಬರ್ತಾ ಇದ್ದೀವಿ, ಅವ್ರೇನು ಮೀಟಿಂಗ್ ಅಲ್ಲಿ ಇದ್ರೆ ಏನೋ ಗೊತ್ತಿಲ್ಲ, ಸ್ವಲ್ಪ ಬಿಸಿ ಬರ್ತಾ ಇದೆ ಫೋನು. ಅದಕ್ಕೆ ನಾನು ತಮ್ಮನ್ ಕೇಳಿದೆ ಸರ್ ಅಷ್ಟೇ, ಅದು ಬಿಟ್ರೆ ಮತ್ತೆ ಏನಿಲ್ಲ ಸರ್. ಇದೆ ಆದೇಶ ಇದೆ, ಆದೇಶ. ಸರಿ ಸರ್, ಒಳ್ಳೇದು, ಸಂತೋಷ. ಅದ್ರ ಬಗ್ಗೆ ಏನ್ ಮಾತಿಲ್ಲ, ನಿಯಮಾನುಸಾರ ಮಾಡಿ, ನಾನು ಸಂತೋಷ. ನಿಯಮಾನುಸಾರ ಮೊನ್ನೆ ಮಾಡಿದ್ರಲ್ಲ, ಮೊಟ್ಟೆದೆಲ್ಲ ಏನೋ ಮಾಡಿದ್ರಲ್ಲ ಸರ್ಕಾರಿ ಸ್ಕೂಲಿಂದ, ಆಯ್ತು, ಅದು ವಿಷಯ ಬಂತು, ಆಮೇಲೆ ವಾಪಸ್ ಕಟ್ಕೊಂಡ್ರೆ ಅದು ಬೇಡ ಸರ್, ಅದು ಮುಗೀತು. ಅದ್ರ ಬಗ್ಗೆ ನಾವು ಮಾತಿಲ್ಲ. ಈಗ ಏನ್ ಅಂಗನವಾಡಿ ಸ್ಕೂಲ್ಗಳಿಗೆ ಇದಾಗಿದ್ದಲ್ಲ, ನಿಯಮಾನುಸಾರ ಅದನ್ನು ಮಾಡ್ರಿ ಅಂತ ಹೇಳ್ತೇನೆ. ಮತ್ತೆ ಖಂಡಿತವಾಗ್ಲೂ ನಮ್ಗೆ ಮೇಲಧಿಕಾರಿಗಳಿಂದ ಏನ್ ಆದೇಶ ಬರ್ತದೆ ಅದನ್ನ ಪಾಲಿಸ್ತಾರೆ. ಮೇಲಧಿಕಾರಿಗಳ ಆದೇಶ ಇತ್ತು ಸರ್, ಮೊನ್ನೆ ಮಾಡಿದ್ರಲ್ಲ ನೀವು, ಅಲ್ಲೆಲ್ಲ ಯಾವ್ದೋ ಕಂಪ್ನಿ ಅವ್ರಿಗೆ ರೊಕ್ಕ ಹಾಕಿದ್ರ, 1,14,00,000 ರೂಪಾಯಿ ರೊಕ್ಕ. ಹೌದೌದು, ಆದೇಶ ಇತ್ತು. CEO ಅವರ ಆದೇಶದ ಮೇರೆಗೆ ಮಾಡಿರೋದು. ಆಯ್ತು ಸರ್, ಸಿಒರ್ ಆದೇಶ ನಾಳೆ ಸಿಒರ್ ಕ್ವಶನ್ ಮಾಡ್ತೀನಿ ಬಿಡಿ. ಓಕೆ, ಅವಶ್ಯವಾಗಿ. ಓಕೆ ಸರ್, ಥ್ಯಾಂಕ್ ಯು.